ದೃಶ್ಯ 1 ಅಂತಿಮ ದಿನದ ತಯಾರಿ. ದಿನಾಂಕ ಜೂನ್ 1. ಎಲ್ಲೆಡೆ ಶಾಲಾ ಪ್ರಾರಂಭೋತ್ಸವದ ಸಂಭ್ರಮ. ಆದರೆ ಆ ಹಳ್ಳಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ಸ್ಮಶಾನ ಮೌನವಿತ್ತು. ಶಾಲೆಯ ಮುಖ್ಯ ಶಿಕ್ಷಕ 58 ವರ್ಷದ ರಾಮಣ್ಣ ಮೇಷ್ಟ್ರು ತಮ್ಮ ಹಳೆಯ ಸೈಕಲನ್ನು ಶಾಲೆಯ ಗೋಡೆಗೆ ಒರಗಿಸಿದರು. ಅವರ ಕೈಯಲ್ಲಿ ಒಂದು ವರ್ಗಾವಣೆ ಪತ್ರ, ಟ್ರಾನ್ಸ್ಫರ್ ಆರ್ಡರ್ ಮತ್ತು ಶಾಲೆಯನ್ನು ಶಾಶ್ವತವಾಗಿ ಮುಚ್ಚುವ ಸರ್ಕಾರಿ ಆದೇಶ ಇತ್ತು. ಮಕ್ಕಳಿಲ್ಲದ ಕಾರಣ ಶಾಲೆ ಮುಚ್ಚಲಾಗುತ್ತಿತ್ತು. ರಾಮಣ್ಣ ಮೇಷ್ಟ್ರು ನಡುಗುವ ಕೈಗಳಿಂದ ಬೀಗ ತೆಗೆದರು. ತುಕ್ಕು ಹಿಡಿದ ಕೀಲುಗಳು ಕಿರ್ ಎಂದು ಶಬ್ದ ಮಾಡಿದವು. ಅದು ಅಳುತ್ತಿರುವಂತೆ ಕೇಳಿಸಿತು. ದೃಶ್ಯ 2 ಒಂಟಿತನ ಮತ್ತು ನೆನಪು. ಅವರು ಖಾಲಿ ತರಗತಿಯ ಒಳಗೆ ಹೋದರು. ಬೆಂಚುಗಳ ಮೇಲೆ ಧೂಳು ಕೂತಿತ್ತು. ಕಪ್ಪು ಹಲಗೆಯ ಬ್ಲ್ಯಾಕ್ಬೋರ್ಡ್ ಮೇಲೆ 6 ತಿಂಗಳ ಹಿಂದೆ ಬರೆದಿದ್ದ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಸಾಲು ಇನ್ನೂ ಹಾಗೆಯೇ ಇತ್ತು. ಮೇಷ್ಟ್ರು ಡಸ್ಟರ್ ತೆಗೆದುಕೊಂಡು ಆ ಸಾಲನ್ನು ಅಳಿಸಲು ಹೋದರು. ಆದರೆ ಕೈ ಮುಂದೆ ಹೋಗಲಿಲ್ಲ. ಅವರ ಕಣ್ಣಿಂದ ಧಾರಾಕಾರವಾಗಿ ನೀರು ಇಳಿಯಿತು. ನನ್ನ ಮಕ್ಕಳೇ, ಕ್ಷಮಿಸಿಬಿಡಿ. ಈ ಶಾಲೆಯನ್ನು ಉಳಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದ ಹಾಗೆ ಬೇಡಿಕೊಂಡೆ, ನಿಮ್ಮ ಮಕ್ಕಳನ್ನು ಕಳಿಸಿ, ಇಂಗ್ಲಿಷ್ ಜೊತೆ ಕನ್ನಡವನ್ನು ಚೆನ್ನಾಗಿ ಕಲಿಸುತ್ತೇನೆ ಎಂದು. ಆದರೆ ಊರಿನವರು, ಕನ್ನಡ ಕಲಿತು ದನ ಕಾಯಬೇಕಾ ಮೇಷ್ಟ್ರೆ ಎಂದು ಗೇಲಿ ಮಾಡಿದರು. ಆ ಖಾಲಿ ಗೋಡೆಗಳ ಮುಂದೆ ನಿಂತು ರಾಮಣ್ಣ ಮೇಷ್ಟ್ರು ಜೋರಾಗಿ ಅತ್ತರು. 30 ವರ್ಷಗಳ ಕಾಲ ಅ, ಆ, ಇ, ಈ ಎಂದು ತಿದ್ದಿಸಿದ ದನಿ ಇಂದು ಬಿಕ್ಕಳಿಕೆಯಲ್ಲಿ ಅಡಗಿಹೋಗಿತ್ತು. ದೃಶ್ಯ 3 ಬೀಗ ಹಾಕುವ ಸಮಯ. ಸಂಜೆ 4 ಗಂಟೆಯಾಯಿತು. ಶಾಲೆಯನ್ನು ಹಸ್ತಾಂತರಿಸಲು ಅಧಿಕಾರಿಯೊಬ್ಬರು ಬಂದರು. ಮೇಷ್ಟ್ರೇ, ಟೈಮ್ ಆಯಿತು. ಬೀಗ ಕೊಡಿ, ಸೀಲ್ ಮಾಡಬೇಕು ಎಂದರು ಅಧಿಕಾರಿ. ರಾಮಣ್ಣ ಮೇಷ್ಟ್ರು ಭಾರವಾದ ಹೆಜ್ಜೆಗಳೊಂದಿಗೆ ಹೊರಬಂದರು. ಶಾಲೆಯ ಕಂಬವನ್ನು ತಬ್ಬಿಕೊಂಡು ಮಗುವಿನಂತೆ ಕಣ್ಣೀರು ಹಾಕುತ್ತಾ, ತಾಯಿ ಸರಸ್ವತಿ, ಇನ್ನೂ ಈ ಊರಲ್ಲಿ ನಿನಗೆ ಜಾಗವಿಲ್ಲವಮ್ಮ, ಇಲ್ಲಿಂದ ಹೊರಟು ಹೋಗು ಎಂದು ಗೋಳಾಡಿದರು. ಅಧಿಕಾರಿ ಬೀಗ ಕಿತ್ತುಕೊಳ್ಳಲು ಹೋದಾಗ ದೂರದಿಂದ ಒಂದು ದೊಡ್ಡ ಕಾರು ಧೂಳೆಬ್ಬಿಸುತ್ತಾ ಬಂದು ಶಾಲೆಯ ಗೇಟ್ ಮುಂದೆ ನಿಂತಿತು. ದೃಶ್ಯ 4 ಅನಿರೀಕ್ಷಿತ ತಿರುವು. ಕಾರಿನಿಂದ ಒಬ್ಬ ಕೋಟ್ ಧರಿಸಿದ ಯುವಕ ಇಳಿದು ಓಡುತ್ತಾ ಬಂದ. ನೇರವಾಗಿ ಬಂದು ರಾಮಣ್ಣ ಮೇಷ್ಟ್ರ ಕಾಲಿಗೆ ಬಿದ್ದ. ಮೇಷ್ಟ್ರು ಕಣ್ಣೀರು ಒರೆಸಿಕೊಂಡು ನೋಡಿದರು. ಗುರುತು ಸಿಗಲಿಲ್ಲ. ಯಾರಪ್ಪ ನೀನು? ಯುವಕ ಎದ್ದು ನಿಂತು ತನ್ನ ಜೇಬಿನಿಂದ ಒಂದು ಹಳೆಯ ಮುರಿದ ಸ್ಲೇಟ್ ತೆಗೆದು ಮೇಷ್ಟ್ರ ಕೈಗಿಟ್ಟ. ಮೇಷ್ಟ್ರೇ, ಗುರುತು ಸಿಗಲಿಲ್ವಾ? ನಾನು ಗಣೇಶ. 20 ವರ್ಷಗಳ ಹಿಂದೆ ನನ್ನ ಅಪ್ಪ ಕುಡಿತದ ಚಟಕ್ಕೆ ಬಿದ್ದು ಸತ್ತಾಗ, ನನ್ನ ಅಮ್ಮ ಕೂಲಿ ಮಾಡಿ ಸತ್ತಾಗ, ನಾನು ಅನಾಥವಾಗಿ ದೇವಸ್ಥಾನದ ಮೆಟ್ಟಿಲ ಮೇಲೆ ಕೂತಿದ್ದೆ. ಆಗ ನೀವು ನನ್ನ ಕೈ ಹಿಡಿದು ಕರೆತಂದು ಹೊಟ್ಟೆಗೆ ಅನ್ನ ಹಾಕಿ ಇದೇ ಸ್ಲೇಟ್ ಮೇಲೆ ಆ ಬರೆಯಲು ಕಲಿಸಿದ್ರಿ. ರಾಮಣ್ಣ ಮೇಷ್ಟ್ರ ಕಣ್ಣಲ್ಲಿ ಅಚ್ಚರಿ. ಗಣೇಶ, ನೀನಾ ಇಷ್ಟು ದೊಡ್ಡವನಾಗಿರೋದು? ಗಣೇಶ ಕಣ್ಣೀರು ಹಾಕುತ್ತಾ ಹೇಳಿದ. ಹೌದು ಮೇಷ್ಟ್ರೇ. ಅಂದು ನೀವು ಕನ್ನಡ ಅಕ್ಷರ ಕಲಿಸದಿದ್ದರೆ, ಪುಸ್ತಕದ ರುಚಿ ತೋರಿಸದಿದ್ದರೆ, ನಾನು ಇಂದು ಬೆಂಗಳೂರಿನಲ್ಲಿ ದೊಡ್ಡ ಕಂಪನಿಯ ಬಾಸ್ ಆಗುತ್ತಿರಲಿಲ್ಲ. ನಾನು ಸಹಿ ಹಾಕುತ್ತಿರಲಿಲ್ಲ. ಹೆಬ್ಬೆಟ್ಟು ಒತ್ತಿ ಯಾರದ್ದೋ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ದೃಶ್ಯ 5 ನಿರ್ಧಾರ. ಗಣೇಶ ಅಧಿಕಾರಿಯ ಕಡೆ ತಿರುಗಿ, ಸರ್, ಈ ಶಾಲೆಗೆ ಎಷ್ಟು ದುಡ್ಡು ಬೇಕು? ಕಟ್ಟಡ ರಿಪೇರಿ ಆಗಬೇಕಾ? ಕಂಪ್ಯೂಟರ್ ಬೇಕಾ? ಇಲ್ಲಿದೆ ಚೆಕ್ ಬುಕ್. ಎಷ್ಟು ಬೇಕಾದರೂ ಬರೆದುಕೊಳ್ಳಿ. ಆದರೆ ಈ ಶಾಲೆಯ ಗಂಟೆ ಶಬ್ದ ನಿಲ್ಲಬಾರದು ಎಂದು ಗರ್ಜಿಸಿದ. ಊರಿನ ಜನರೆಲ್ಲ ಗುಂಪುಗೂಡಿದರು. ತಮ್ಮೂರಿನ ಅನಾಥ ಹುಡುಗ, ಕನ್ನಡ ಶಾಲೆಯಲ್ಲಿ ಓದಿದ ಹುಡುಗ, ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ನೋಡಿ ಅವರಿಗೆ ಪಶ್ಚಾತ್ತಾಪವಾಯಿತು. ತಲೆ ತಗ್ಗಿಸಿದರು. ಗಣೇಶ ಊರಿನವರನ್ನು ನೋಡಿ ಹೇಳಿದ, ಇಂಗ್ಲಿಷ್ ಅನ್ನ ಕೊಡುತ್ತೆ ನಿಜ, ಆದರೆ ಕನ್ನಡ ಅನ್ನ ಅಂದರೆ ಏನು ಅಂತ ಕಲಿಸುತ್ತೆ. ತಾಯಿ ಇಲ್ಲದೆ ಬದುಕಬಹುದು, ಆದರೆ ತಾಯ್ತನ ಇಲ್ಲದೆ ಬದುಕಲು ಆಗಲ್ಲ. ಕನ್ನಡ ಶಾಲೆ ನಮ್ಮ ತಾಯ್ತನ. ಅಂತ್ಯ. ಅಂದು ಶಾಲೆಯ ಬೀಗ ಬೀಳಲಿಲ್ಲ. ಬದಲಿಗೆ ಮಾರನೇ ದಿನ ಅದೇ ಊರಿನ 50 ಮಕ್ಕಳು ಬಂದು ಅಡ್ಮಿಷನ್ ಪಡೆದರು. ರಾಮಣ್ಣ ಮೇಷ್ಟ್ರು ಮತ್ತೆ ಚಾಕ್ ಪೀಸ್ ಕೈಗೆತ್ತಿಕೊಂಡರು. ಕಣ್ಣಲ್ಲಿ ಆನಂದಬಾಷ್ಪವಿತ್ತು. ಅವರು ಬೋರ್ಡ್ ಮೇಲೆ ನಡುಗುವ ಕೈಯಲ್ಲಿ ಬರೆದರು,